ಹಲೋ ಗೆಳೆಯರೇ, KPSC, PSI, FDA ಪರೀಕ್ಷೆ ಬರೆಯುತ್ತಿದ್ದೀರಾ? ಹಾಗಾದರೆ ಈ 15 ಪ್ರಮುಖ GK ಪ್ರಶ್ನೆಗಳು ನಿಮಗಾಗಿ. ಬನ್ನಿ ಶುರು ಮಾಡೋಣ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಯಾವ ದಿನವಾಗಿ ಆಚರಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ. ರಾಷ್ಟ್ರೀಯ ಯುವ ದಿನ, ಬಿ. ಶಿಕ್ಷಕರ ದಿನ, ಸಿ. ವಿಜ್ಞಾನ ದಿನ, ಡಿ. ಸ್ವಾತಂತ್ರ್ಯ ದಿನ. ಸರಿಯಾದ ಉತ್ತರ ಆಪ್ಷನ್ ಎ. ರಾಷ್ಟ್ರೀಯ ಯುವ ದಿನ. ವಿವೇಕಾನಂದರ ವಿಚಾರಗಳು ಯುವಕರಿಗೆ ಸ್ಫೂರ್ತಿಯಾಗಿರುವುದರಿಂದ ಪ್ರತಿ ವರ್ಷ ಜನವರಿ 12 ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೂಡಿಬಂದ ಪ್ರಥಮ ಚಲನಚಿತ್ರ ಯಾವುದು? ನಿಮ್ಮ ಆಪ್ಷನ್ಸ್: ಎ. ಸತಿ ಸುಲೋಚನಾ, ಬಿ. ಬೇಡರ ಕಣ್ಣಪ್ಪ, ಸಿ. ಬಬ್ರುವಾಹನ, ಡಿ. ಸ್ಕೂಲ್ ಮಾಸ್ಟರ್. ಸರಿಯಾದ ಉತ್ತರ ಆಪ್ಷನ್ ಎ. ಸತಿ ಸುಲೋಚನಾ. 1934ರಲ್ಲಿ ತೆರೆಕಂಡ ಸತಿ ಸುಲೋಚನಾ ಕನ್ನಡದ ಮೊದಲ ವಾಕ್ಚಿತ್ರ. ಕರ್ನಾಟಕದ ಅತಿದೊಡ್ಡ ಆಣೆಕಟ್ಟು ಯಾವುದು? ನಿಮ್ಮ ಆಪ್ಷನ್ಸ್: ಎ. KRS, ಬಿ. ಆಲಮಟ್ಟಿ, ಸಿ. ತುಂಗಭದ್ರಾ, ಡಿ. ಸೂಪಾ ಆಣೆಕಟ್ಟು. ಸರಿಯಾದ ಉತ್ತರ ಆಪ್ಷನ್ ಸಿ. ತುಂಗಭದ್ರಾ. ಹೊಸಪೇಟೆಯ ಬಳಿ ಇರುವ ತುಂಗಭದ್ರಾ ಆಣೆಕಟ್ಟು ಸಂಗ್ರಹ ಸಾಮರ್ಥ್ಯದ ದೃಷ್ಟಿಯಿಂದ ಕರ್ನಾಟಕದ ಅತಿದೊಡ್ಡ ಆಣೆಕಟ್ಟುಗಳಲ್ಲಿ ಒಂದಾಗಿದೆ. ಈ ಕೆಳಗಿನವರಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ನಿಮ್ಮ ಆಪ್ಷನ್ಸ್: ಎ. ಪ್ರಧಾನಮಂತ್ರಿಗಳು, ಬಿ. ರಾಷ್ಟ್ರಪತಿಗಳು, ಸಿ. ಉಪರಾಷ್ಟ್ರಪತಿಗಳು, ಡಿ. ಸ್ಪೀಕರ್. ಸರಿಯಾದ ಉತ್ತರ ಆಪ್ಷನ್ ಸಿ. ಉಪರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳು ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸುತ್ತಾರೆ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಯಾವ ಜಿಲ್ಲೆ ಅತಿ ದೊಡ್ಡದಾಗಿದೆ? ನಿಮ್ಮ ಆಪ್ಷನ್ಸ್: ಎ. ಮೈಸೂರು, ಬಿ. ಬೆಳಗಾವಿ, ಸಿ. ಕಲಬುರಗಿ, ಡಿ. ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ. ಬೆಳಗಾವಿ. ಕರ್ನಾಟಕದ ಜಿಲ್ಲೆಗಳಲ್ಲಿ ಬೆಳಗಾವಿಯು ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ನಾಣ್ಯಶಾಸ್ತ್ರ ಎಂದರೆ ಯಾವುದರ ಬಗ್ಗೆ ಅಧ್ಯಯನ ಮಾಡುವುದು? ನಿಮ್ಮ ಆಪ್ಷನ್ಸ್: ಎ. ಪಕ್ಷಿಗಳ ಬಗ್ಗೆ, ಬಿ. ಗಿಡಗಳ ಬಗ್ಗೆ, ಸಿ. ನಾಣ್ಯಗಳ ಬಗ್ಗೆ, ಡಿ. ಶಾಸನಗಳ ಬಗ್ಗೆ. ಸರಿಯಾದ ಉತ್ತರ ಆಪ್ಷನ್ ಸಿ. ನಾಣ್ಯಗಳ ಬಗ್ಗೆ. ಹಳೆಯ ಕಾಲದ ನಾಣ್ಯಗಳು ಮತ್ತು ಅವುಗಳ ಇತಿಹಾಸದ ಬಗ್ಗೆ ತಿಳಿಯುವುದೇ ನಾಣ್ಯಶಾಸ್ತ್ರ. ಕರ್ನಾಟಕದ ಉದ್ಯಾನ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ. ಮೈಸೂರು, ಬಿ. ಮಂಗಳೂರು, ಸಿ. ಬೆಂಗಳೂರು, ಡಿ. ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಸಿ. ಬೆಂಗಳೂರು. ಇಲ್ಲಿನ ಹಚ್ಚ ಹಸಿರಿನ ಉದ್ಯಾನವನಗಳು ಮತ್ತು ತಂಪಾದ ವಾತಾವರಣದಿಂದಾಗಿ ಬೆಂಗಳೂರಿಗೆ ಈ ಹೆಸರು ಬಂದಿದೆ. ನಮ್ಮ ಬೆಂಗಳೂರನ್ನು ಸ್ಥಾಪಿಸಿದ ಆ ಮಹಾಪುರುಷ ಯಾರು? ನಿಮ್ಮ ಆಪ್ಷನ್ಸ್: ಎ. ಕಿಟ್ಟಯ್ಯ, ಬಿ. ಕೆಂಪೇಗೌಡರು, ಸಿ. ಒಡೆಯರ್, ಡಿ. ಹೈದರ್ ಅಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಕೆಂಪೇಗೌಡರು. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು 1537ರಲ್ಲಿ ಬೆಂಗಳೂರನ್ನು ನಿರ್ಮಿಸಿದರು. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ನಿಮ್ಮ ಆಪ್ಷನ್ಸ್: ಎ. ಕರ್ನಾಟಕ, ಬಿ. ಅಸ್ಸಾಂ, ಸಿ. ಮಧ್ಯಪ್ರದೇಶ, ಡಿ. ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ. ಮಧ್ಯಪ್ರದೇಶ. ವಿಸ್ತೀರ್ಣದ ದೃಷ್ಟಿಯಿಂದ ಮಧ್ಯಪ್ರದೇಶವು ಭಾರತದಲ್ಲೇ ಅತಿ ಹೆಚ್ಚು ಕಾಡುಗಳನ್ನು ಹೊಂದಿರುವ ರಾಜ್ಯವಾಗಿದೆ. ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರಗೀತೆ ಯಾವುದು? ನಿಮ್ಮ ಆಪ್ಷನ್ಸ್: ಎ. ವಂದೇ ಮಾತರಂ, ಬಿ. ಜನಗಣ ಮನ, ಸಿ. ಸಾರೆ ಜಹಾಂ ಸೆ ಅಚ್ಚಾ, ಡಿ. ಪುಣ್ಯಕೋಟಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಜನಗಣ ಮನ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿದ ಈ ಗೀತೆಯನ್ನು 1950ರ ಜನವರಿ 24ರಂದು ಭಾರತದ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಯಿತು. ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 2004, ಬಿ 2008, ಸಿ 2010, ಡಿ 2012. ಸರಿಯಾದ ಉತ್ತರ ಆಪ್ಷನ್ ಬಿ 2008. ಕನ್ನಡದ ಪುರಾತನ ಸಾಹಿತ್ಯ ಮತ್ತು ಇತಿಹಾಸವನ್ನು ಗಮನಿಸಿ 2008ರಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ನೀಡಿತು. ನಂದಿ ಬೆಟ್ಟ ಪ್ರಖ್ಯಾತ ಪ್ರವಾಸಿ ತಾಣ. ಇದು ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಬೆಂಗಳೂರು ನಗರ, ಬಿ ಕೋಲಾರ, ಸಿ ಚಿಕ್ಕಬಳ್ಳಾಪುರ, ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕಬಳ್ಳಾಪುರ. ಬೆಂಗಳೂರಿಗೆ ಹತ್ತಿರವಿರುವ ಸುಂದರ ಗಿರಿಧಾಮ ನಂದಿ ಬೆಟ್ಟವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರುತ್ತದೆ. ಈ ಕೆಳಗಿನ ಯಾವ ನದಿಯು ಕಾವೇರಿ ನದಿಯ ಉಪನದಿ ಅಲ್ಲ? ನಿಮ್ಮ ಆಪ್ಷನ್ಸ್: ಎ ಹೇಮಾವತಿ, ಬಿ ಕಪಿಲಾ, ಸಿ ಅರ್ಕಾವತಿ, ಡಿ ಭೀಮಾ. ಸರಿಯಾದ ಉತ್ತರ ಆಪ್ಷನ್ ಡಿ ಭೀಮಾ. ಭೀಮಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ, ಕಾವೇರಿಯದಲ್ಲ. ನೊಬೆಲ್ ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿ. ಇದನ್ನು ಯಾವ ದೇಶದವರು ನೀಡುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಅಮೆರಿಕಾ, ಬಿ ಇಂಗ್ಲೆಂಡ್, ಸಿ ಸ್ವೀಡನ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಡನ್. ಆಲ್ಫ್ರೆಡ್ ನೊಬೆಲ್ ಅವರ ನೆನಪಿನಲ್ಲಿ ಸ್ವೀಡನ್ ದೇಶವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿ ನೀಡುತ್ತದೆ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಅಶೋಕ, ಬಿ ಸಮುದ್ರಗುಪ್ತ, ಸಿ ಅಕ್ಬರ್, ಡಿ ಶಿವಾಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ಸಮುದ್ರಗುಪ್ತನ ವಿಜಯಗಳನ್ನು ನೋಡಿ ಇತಿಹಾಸಕಾರರು ಈ ಹೆಸರಿಟ್ಟಿದ್ದಾರೆ. ವಾಸ್ಕೋಡಿ ಗಾಮ ಸಮುದ್ರದ ಮೂಲಕ ಭಾರತಕ್ಕೆ ಬಂದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 1492, ಬಿ 1498, ಸಿ 1500, ಡಿ 1600. ಸರಿಯಾದ ಉತ್ತರ ಆಪ್ಷನ್ ಬಿ 1498. ಪೋರ್ಚುಗಲ್ ದೇಶದ ನಾವಿಕ ವಾಸ್ಕೋಡಿ ಗಾಮ 1498ರಲ್ಲಿ ಕೇರಳದ ಕ್ಯಾಲಿಕಟ್ ಅಥವಾ ಕೋಚಿಕೋಡ್ಗೆ ಬಂದು ತಲುಪಿದನು. ಇಂದಿನ ಈ 16 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಉತ್ತರಗಳು ಸರಿಯಾಗಿ ಗೊತ್ತಿದ್ದವು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.